ಫ್ರೆಂಡ್ಸ್, ನಾ ಈ ವಿಡಿಯೋದಲ್ಲಿ ನಿಮಗೆ ವ್ಯವಹಾರದ ಚಟುವಟಿಕೆಗಳ ಗುಣಲಕ್ಷಣಗಳಲ್ಲಿ 3ನೇ ಪಾಯಿಂಟ್ಸಿಂದ ಎಕ್ಸ್ಪ್ಲೇನ್ ಮಾಡ್ತೀನಿ. ಹಿಂದಿನ ವಿಡಿಯೋದಲ್ಲಿ ನಾನು 2 ಗುಣಲಕ್ಷಣಗಳನ್ನು ಎಕ್ಸ್ಪ್ಲೇನ್ ಮಾಡಿದ್ದೆ. ಅದು ಒಂದು ಆರ್ಥಿಕ ಚಟುವಟಿಕೆ, ಇನ್ನೊಂದು ಸರಕು ಮತ್ತು ಸೇವೆಗಳ ಉತ್ಪಾದನೆ ಅಥವಾ ಪಡೆದುಕೊಳ್ಳುವುದು ಅಂಥೇಳಿ. ಅವೆರಡೂ ಎಕ್ಸ್ಪ್ಲೇನ್ ಆಗಿದೆ. ಈಗ ಮುಂದಿನ ಪಾಯಿಂಟ್ಸಿಗೆ ಬರ್ತೀನಿ. ಸರಕು ಮತ್ತು ಸೇವೆಗಳ ಮಾರಾಟ ಅಥವಾ ವಿನಿಮಯ ಅಂದರೆ ಈ ಸರಕುಗಳನ್ನು ಏನು ಮಾಡಬೇಕು, ಸರಕು ಮತ್ತು ಸೇವೆಗಳನ್ನು ತಯಾರು ಮಾಡಿಕೊಂಡು ಅಥವಾ ಉತ್ಪಾದನೆ ಮಾಡಿಕೊಂಡು ಅಥವಾ ಬೇರೆಯವರಿಂದ ಪಡೆದುಕೊಂಡು ಹಾಗೆ ಇಟ್ಕೊಳ್ಳೋದಲ್ಲ. ಯಾಕಾಗಿ ಅವುಗಳನ್ನು ಮಾರಾಟ ಮಾಡಬೇಕು, ಮಾರಾಟ ಅಥವಾ ವಿನಿಮಯ ಮಾಡೋದು. ಯಾವುದರ ವಿನಿಮಯ ಆಗಬೇಕು ಅಂತ ಕೇಳಿದ್ರೆ ಇಲ್ಲಿ ಸರಕು ಮತ್ತು ಸೇವೆಗಳ ಜೊತೆಗೆ ಹಣದ ವಿನಿಮಯ ಮಾಡೋದನ್ನು ಒಳಗೊಂಡಿದೆ. ಮೌಲ್ಯ, ಯಾವುದಾದ್ರೂ ಒಂದು ಮೌಲ್ಯಕ್ಕಾಗಿ ಏನು ಮಾಡೋದು, ಸರಕು ಮತ್ತು ಸೇವೆಗಳನ್ನು ವರ್ಗಾವಣೆ ಮಾಡಲಾಗ್ತದೆ ಅಥವಾ ವಿನಿಮಯ ಮಾಡಲಾಗ್ತದೆ. ಇದರ ಅರ್ಥ ಇಷ್ಟೇ, ನಮಗೇನೋ ಒಂದು ಸರಕು ಬೇಕು. ಫಾರ್ ಎಕ್ಸಾಂಪಲ್, ನಮಗೆ ಸರಕು ಬೇಕು ಅಂತ ಇಟ್ಕೊಳ್ಳಿ, ಒಂದು ಪೆನ್ನು ಅಥವಾ ತರಕಾರಿನೋ ಏನೋ ತರೋಕ್ಕೆ ಹೋದ್ವಿ. ಅವಾಗ ಏನು ಮಾಡ್ತೇವೆ, ನಾವು ಶಾಪಿಗೆ ಹೋಗ್ಬಿಟ್ಟು ಕೇಳ್ತೇವೆ ಎಷ್ಟು ಅಮೌಂಟು, ಅದರದ್ದು ಹಣ ಎಷ್ಟಾಯಿತು ಅಂತೇಳಿ. ಸೊ ಎಷ್ಟು ಹಣವನ್ನು ಹೇಳ್ತಾನೋ ಅಷ್ಟು ಹಣವನ್ನು ನಾವು ಕೊಟ್ಟು ಏನು ಮಾಡ್ತೇವೆ, ನಮಗೆ ಬೇಕಾಗಿರೋ ಸರಕುಗಳಾದ ತರಕಾರಿನೋ ಅಥವಾ ಪೆನ್ನೋ ಅಥವಾ ನೋಟ್ಬುಕ್ಕನ್ನು ಏನು ಮಾಡ್ತೇವೆ, ತಗೊಂಡು ಬರ್ತೇವೆ. ಇದರ ಅರ್ಥ ಇಷ್ಟೇ, ಸರಕು ಮತ್ತು ಸೇವೆಗಳ ಮಾರಾಟ ಅಥವಾ ವಿನಿಮಯ ಯಾವುದೇ ಒಂದು ಸರಕು ಅಥವಾ ಸೇವೆಗಳನ್ನು ಏನು ಮಾಡುತ್ತೇವೆ, ಸ್ವಂತ ಉದ್ದೇಶಕ್ಕಾಗಿ ಬಳಸದೆ ಅವುಗಳನ್ನು ಮಾರಾಟ ಮಾಡುವ ಉದ್ದೇಶದಿಂದ ಏನಾದರೂ ಮಾಡಿದರೆ, ತರಿಸ್ಕೊಂಡಿದ್ರೆ ಅಥವಾ ಉತ್ಪಾದನೆ ಮಾಡಿದರೆ ಅದನ್ನು ನಾವು ವ್ಯವಹಾರ ಅಂತ ಕರೀತೇವೆ. ಅದೇ ಸ್ವಂತ ಬಳಕೆಗಾಗಿ ಏನಾದರೂ ಬಳಸ್ಕೊಂಡಿದ್ರೆ ಅಂಥದ್ದನ್ನು ನಾವು ವ್ಯವಹಾರ ಅಂತ ಹೇಳಿ ಕರೆಯೋದಿಲ್ಲ. ಉತ್ತಮ ಉದಾಹರಣೆ ಕೊಡಬೇಕು ಅಂತಂದರೆ, ಅಡುಗೆ ಮನೆಯಲ್ಲಿ ನಿಮ್ಮ ಅಮ್ಮ ಏನು ಮಾಡ್ತಾರೆ, ಅಡುಗೆಯನ್ನು ಮಾಡ್ತಾರೆ, ಹೌದಾ? ಆ ಅಡುಗೆಯನ್ನು ಮಾಡಿದ ತಕ್ಷಣ ನೀವೆಲ್ಲ ತಿಂತೀರಾ, ಆದರೆ ಅಮೌಂಟನ್ನು ಅಥವಾ ಹಣವನ್ನು ಪೇ ಮಾಡ್ತೀರಾ, ಮಾಡೋದಿಲ್ಲ. ಸೊ ಅವಾಗ ಏನು ಅನ್ಸ್ಕೊಳ್ಳೋದಿಲ್ಲ, ಅದು ವ್ಯವಹಾರ ಅಂತ ಹೇಳಿ ಅನ್ಸ್ಕೊಳ್ಳೋದಿಲ್ಲ. ಅದೇ ಅಕಸ್ಮಾತ್ ನಿಮ್ಮಮ್ಮ ಏನು ಮಾಡಿದ್ರು, ಮಾಡಿದಂತಹ ಅಮ್ಮ ಮಾಡಿದ ಅಡುಗೆಯನ್ನು ನೀವೇನಾದರೂ ಹೋಟೆಲಲ್ಲಿ ಇಟ್ಟು ಅಥವಾ ಇನ್ಯಾವುದೋ ಪ್ಲೇಸಲ್ಲಿ ಇಟ್ಟು ಅದನ್ನು ಮಾರಾಟ ಮಾಡಿದರೆ, ಹಣಕ್ಕಾಗಿ ಮಾರಾಟ ಮಾಡಿದರೆ, ಆವಾಗ ಅದನ್ನು ನಾವು ಏನಂತ ಕರಿಬೋದು, ವ್ಯವಹಾರ ನಡೀತು ಇಲ್ಲಿ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಪಾಯಿಂಟ್, ಸರಕು ಮತ್ತು ಸೇವೆಗಳಲ್ಲಿ ನಿರಂತರ ವಹಿವಾಟು ಅಂಥೇಳಿ. ಅಂದರೆ ಸರಕು ಮತ್ತು ಸೇವೆಗಳಲ್ಲಿ ನಿರಂತರ ವಹಿವಾಟು ಅಂತಂದರೆ ಇಲ್ಲಿ ವ್ಯವಹಾರ ಅಂತ ಅನ್ಸ್ಕೋಬೇಕು ಅಂತಂದರೆ ಪ್ರತಿದಿನಾಲೂ ಅಥವಾ ನಿರಂತರವಾಗಿ ಏನು ಮಾಡಬೇಕು, ಚಟುವಟಿಕೆಗಳು ನಡೀತಾ ಇರಬೇಕು. ಇಲ್ಲಿ ಸರಕು ಮತ್ತು ಸೇವೆಗಳಲ್ಲಿ ನಿರಂತರವಾಗಿ ವಹಿವಾಟನ್ನು ಒಳಗೊಂಡಿರಬೇಕು ಅಂತೇಳಿ. ಅಂದರೆ ಈ ಸರಕು ಮತ್ತು ಸೇವೆಗಳ ಖರೀದಿ ಮತ್ತು ಮಾರಾಟ ಏನಾಗಬೇಕು, ದಿನಾಲೂ ನಡೀತಾ ಇರಬೇಕು. ಆಕಸ್ಮಿಕವಾಗಿ ಯಾವುದೋ ಒಂದು ದಿನ ಏನಾದರೂ ಸರಕು ಮತ್ತು ಸೇವೆಗಳ ಖರೀದಿ ಮಾರಾಟ ನಡೆದ್ರೆ ಅದನ್ನು ನಾವು ವ್ಯವಹಾರ ಅಂತ ಹೇಳಿ ಕರೆಯೋದಿಲ್ಲ. ಉದಾಹರಣೆಯನ್ನು ಕೊಡೋದಾದರೆ, ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಒಂದು ಸ್ಕೂಟರ್ ಹಾಳಾಗಿತ್ತು ಅಂತ ಇಟ್ಕೊಳ್ಳಿ, ಬೈಕ್ ಅಥವಾ ಸ್ಕೂಟಿ ಹಾಳಾಗಿತ್ತು ಅಂತ ಇಟ್ಕೊಳ್ಳಿ. ಅವಾಗ ಏನು ಮಾಡ್ತೀರಿ, ಅದನ್ನು ಹಾಕ್ತೀರಿ, ಅದನ್ನು ಮಾರಾಟವನ್ನು ಮಾಡ್ತೀರಿ. ಅದನ್ನು ಅಗೇನ್ ಮತ್ತೆ ಏನು ಮಾಡಲ್ಲ, ಬೇರೆಯವ್ರಿಗೆ ಯಾರೂ ಮಾರೋದಿಲ್ಲ, ಡೈರೆಕ್ಟ್ ಗುಜರಿಗೆ ತಗೊಂಡು ಹೋಗಿ ಹಾಕ್ತೇವೆ. ಸೊ ಈ ರೀತಿ ಒಂದೇ ಸಲ ಖರೀದಿ ಮಾರಾಟವನ್ನು ಮಾಡಿದರೆ ಅದನ್ನು ನಾವು ಏನಂತ ಕರೆಯೋದಿಲ್ಲ, ವ್ಯವಹಾರ ಅಂತ ಹೇಳಿ ಕರೆಯೋದಿಲ್ಲ. ಅದಕ್ಕಾಗಿ ಹೇಳ್ತಾರೆ ಏನಂತ, ವ್ಯವಹಾರದ ಗುಣಲಕ್ಷಣಗಳಲ್ಲಿ ಸರಕು ಮತ್ತು ಸೇವೆಗಳಲ್ಲಿ ನಿರಂತರವಾದಂತಹ ವಹಿವಾಟು ಇರಬೇಕು ಅಂತ ಹೇಳಿ. ಇನ್ನು ನೆಕ್ಸ್ಟ್ ಪಾಯಿಂಟ್ಸ್, ಲಾಭ ಗಳಿಸುವುದು. ಅಂದರೆ ಲಾಭ ಗಳಿಸುವುದು ಕೂಡ ವ್ಯವಹಾರ ಚಟುವಟಿಕೆಗಳ ಗುಣಲಕ್ಷಣ ಅಂತ ಹೇಳಲಾಗ್ತದೆ. ಯಾಕೆ ಹೇಳ್ತಾರೆ ಕೇಳಿದ್ರೆ, ಒಂದು ವ್ಯವಹಾರದ ಪ್ರಮುಖ ಉದ್ದೇಶ ಅಂತಂದರೆ ಲಾಭ ಗಳಿಕೆ ಆಗಿದೆ. ಯಾವುದೇ ಒಂದು ವ್ಯವಹಾರ ಸಂಸ್ಥೆ ಲಾಭವನ್ನು ಗಳಿಸದೇ ಇದ್ದರೆ ಅದು ದೀರ್ಘಕಾಲ ತನ್ನ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಅಂದರೆ ದೀರ್ಘ ಕಾಲಾವಧಿಯವರೆಗೆ ತಾನು ಉಳಿದುಕೊಳ್ಳೋಕೆ ಸಾಧ್ಯ ಇಲ್ಲ. ಹೀಗಾಗಿ ಲಾಭವನ್ನು ಗಳಿಸಲೇಬೇಕು. ಅದರ ಜೊತೆಗೆ ಏನು ಬೇಕು, ವ್ಯವಹಾರಸ್ಥರು ಏನಿದ್ದಾರೆ ಅವ್ರೇನು ಮಾಡಬೇಕು, ತಮ್ಮ ವ್ಯವಹಾರವನ್ನು ಉಳಿಸ್ಕೋಬೇಕು ಅಂತಂದರೆ ಅಥವಾ ವೆಚ್ಚಗಳನ್ನು ಭರಿಸ್ಕೊಳ್ಳೋಕೆ ಅತಿ ಹೆಚ್ಚಿನ ಲಾಭವನ್ನು ಗಳಿಸಲೇಬೇಕು. ಆ ಲಾಭವನ್ನು ಗಳಿಸೋಕೆ ಏನು ಪ್ರಯತ್ನಗಳನ್ನು ಮಾಡಬೇಕೋ ಆ ಎಲ್ಲ ಪ್ರಯತ್ನಗಳನ್ನು ಮಾಡಲಾಗ್ತದೆ. ಆದ್ದರಿಂದ ವ್ಯವಹಾರದ ಪ್ರಮುಖ ಲಕ್ಷಣಗಳಲ್ಲಿ ಲಾಭ ಗಳಿಸುವುದು ಕೂಡ ಒಂದಾಗಿದೆ. ಥ್ಯಾಂಕ್ ಯು.